ಇವಾಗ ನಾವು 3 ದಿನ ಆಯಿತು ನಾವು ದೆಹಲಿಗೆ ಬಂದು. ಕಾರಣ ಇಷ್ಟೇ, ಬಹುದಿನದ ಬೇಡಿಕೆ ಆದಂಥ ಮಹದಾಯಿ ಯೋಜನೆ ಜಾರಿ ಆಗಬೇಕಂದು ಸುಮಾರು ಇವತ್ತು ನಾಳೆ ಜುಲೈಗೆ 10 ವರ್ಷ ಆಗ್ತದೆ. ನಮಗೆ 2018ರಲ್ಲಿ ಟ್ರಿಬ್ಯುನಲ್ ಆದೇಶ ಆಗಿದ್ದು 3.9 TMC. ಕಳಸಾ ನಾಲದಿಂದ ನಮಗೆ ಕೊಟ್ಟಂಥದ್ದು 1.17 ಮತ್ತು 2189 ಬಂಡೂರ ಅಂತ ಟೋಟಲ್ ಕೂಡಿ 39 TMC ಆಗಿದೆ. ಬಟ್ ಇನ್ನೂ ತನಕನೂ ಕೂಡ ನಮಗೆ ಆ ಕುಡಿಯುವ ನೀರನ್ನು ಕೇಂದ್ರಕ್ಕೆ ಸಂಬಂಧಪಟ್ಟ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಪರವಾನಗಿ ಕೊಡುವುದರಲ್ಲಿ ಹಿಂದೇಟು ಆಗ್ತಾ ಇದೆ. ಬಟ್ ಯಾಕೆ ಪರವಾನಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಸಂಶಯ ವ್ಯಕ್ತಪಡಿಸಿ ನಾವು ಇರುವಂಥ ಕರ್ನಾಟಕ ರಾಜ್ಯ ಸರ್ಕಾರದ ಮನವಿ ಮಾಡಿಕೊಂಡು ಅವರು ಲೋಪದೋಷಗಳು ಏನದವಂತ ಎಲ್ಲವನ್ನೂ ಕೂಡ ನಾವು ಚೆಕ್ ಮಾಡಿ ಮನವಿ ಕೊಟ್ಟಾಗ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಏನೆಲ್ಲ ಪರ್ಮಿಷನ್ ತಗೊಳ್ಳಿಕ್ಕೆ ಡಿಮ್ಯಾಂಡ್ಸ್ ಇದೆ ಅದನ್ನೆಲ್ಲವನ್ನು ಕೂಡ ಪಾಸಿಟಿವ್ ಆಗಿ ಪರ್ವೇಜ್ ವೆಬ್ಸೈಟ್ಗೆ ಸಲ್ಲಿಸಿದ್ದಾರೆ. ಇದಾದ ನಂತರ ಸನ್ಮಾನ್ಯ ಜಲ ಸಂಪನ್ಮೂಲ ಇಲಾಖೆ ಮತ್ತು ಅರಣ್ಯ ಇಲಾಖೆ ಕೇಂದ್ರದವರು, ಅರಣ್ಯ ಇಲಾಖೆ ಕೇಂದ್ರದ ಮಂತ್ರಿಗಳಾದಂಥ ಭೂಪೇಂದ್ರ ಯಾದವ್ ಅವರಿಗೂ ಕೂಡ ಹೋದ ವರ್ಷ ನಾವು ಮನವಿ ಮಾಡಿಕೊಂಡಿದ್ದೇವೆ. ಮತ್ತು ಪ್ರೈಮ್ ಮಿನಿಸ್ಟರ್ಗೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಮತ್ತು ನೀರಾವರಿ ಮಿನಿಸ್ಟರು ಪತ್ರ ಬರೆದಿದ್ದಾರೆ. ಇಷ್ಟೆಲ್ಲ ಆದ ನಂತರನೂ ನಮ್ಮ ಪರ್ಮಿಷನ್ ಕೊಡ್ಬೇಕಾದ್ರೆ ನಮ್ಮ ಫೈಲ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಫೈಲ್ ತಗೊಳ್ತಾರೆ ಬಟ್ ರಿಜೆಕ್ಟರ್ ಮಾಡಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಕಾರಣ ಕೇಳ್ಬೋದು ನಾವು. ಆದ್ರೆ ಮುಂದೆ ಓಡುವಂಥದ್ದು ಸರಿಯಲ್ಲ. ಇದು ಸುಪ್ರೀಂ ಕೋರ್ಟ್ನಲ್ಲಿದೆ ಕೇಸು, ಸುಪ್ರೀಂ ಕೋರ್ಟ್ನಲ್ಲಿದೆ ಕೇಸು ಅಂತೇಳಿ ನಮ್ಮ ಕರ್ನಾಟಕದಲ್ಲಿರುವಂಥ ರೈತರಿಗೆ ವಿನಾಕಾರಣವಾಗಿ ಕಾನೂನಿನ ಸುಳ್ಳು ತೊಡಕುಗಳನ್ನು ಹೇಳಿ ಸುಳ್ಳು ಹೇಳಿ ಮುಂದೆ ಆಗ್ತಾ ಇರೋದು ಅಕ್ಷಮ್ಯ ಅಪರಾಧ. ಸುಪ್ರೀಂ ಕೋರ್ಟ್ನಲ್ಲಿ ಇರುವುದೇನಂದ್ರೆ ಮೇಲ್ಮನವಿ, ಟ್ರಿಬ್ಯುನಲ್ ಆರ್ಡರಿಗೂ ಮತ್ತು ಈಗಿರುವಂಥ ಸುಪ್ರೀಂ ಕೋರ್ಟಿಗೆ ಯಾವುದೇ ರೀತಿ 3 ರಾಜ್ಯ ಸರ್ಕಾರ ಸ್ವಾಗತ ಮಾಡಿದವ. ನಾವು ಕೂಡ ಸ್ವಾಗತ ಮಾಡಿದ್ದೇವೆ. ಏನು ಇವತ್ತು 13.5 TMC ನೀರು ನಮ್ಮ ಕರ್ನಾಟಕದ ಪಾಲು ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡಿದ್ದೇವೆ. ಮೇಲ್ಮನಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ. ಗೋವಾದವ್ರಿಗೆ 24 TMC.2 ಕೊಟ್ಟರೂ ಕೂಡ ಇನ್ನೂ ಕೂಡ ಯಾವುದೇ ಡಾಕ್ಯುಮೆಂಟ್ ಮೂವ್ಮೆಂಟ್ ಮಾಡಿಲ್ಲ. ನಾವು ಕೊಟ್ಟಿದ್ದು ನಮ್ಗೆ ಕುಡಿಲಿಕ್ಕೆ ನೀರು. ಈ ದೇಶದಲ್ಲಿ ಒಂದೇ ಪ್ರಿಯಾರಿಟಿ ಕೊಡಬೇಕು, ಕುಡಿಲಿಕ್ಕೆ ಒಂದೇ ಪ್ರಿಯಾರಿಟಿ ಕೊಡಬೇಕಂತೇಳಿ ಸಂವಿಧಾನದಲ್ಲಿದೆ ಮತ್ತು ವಾಟರ್ ವರ್ಲ್ಡ್ ಪಾಲಿಸಿ ಒಳಗಿದೆ. ಆದರೂ ಕೂಡ ಕುಡಿ ನೀರಿನ ಬಗ್ಗೆ ಭಾಳ ವಿನಾಕಾರಣ ಭಾಳ ನಮ್ಗೆ ತೊಂದರೆ ಮಾಡೋದಕ್ಕೆ ನಾವು ಕಳೆದ 3-4 ತಿಂಗಳಿಂದ ಸನ್ಮಾನ್ಯ ಭೂಪೇಂದ್ರ ಯಾದವ್ ಅವರಿಗೆ ನಮ್ಮ ಗುರುದತ್ ಅಂಕೋಲಿಕರ್ ಅಂತ ಹೇಳಿ ನಮ್ಮ ಕರ್ನಾಟಕದವರು ಮತ್ತು ನಮ್ಮ ಧಾರವಾಡ ಜಿಲ್ಲೆದವರು, ಅದರ ಜೊತೆಗೆ ಮುಖೇಶ್ ಕುಮಾರ್ ಸಿಂಗ್ ಅಂತೇಳಿ ಬಿಹಾರದವರು, ಆಮೇಲೆ ಪ್ರಮೋದ್ ಕುಮಾರ್ ಅಂತೇಳಿ ಆಂಧ್ರದವರು, ಆಮೇಲೆ ವೇಣುಗೋಪಾಲ್ ಅಂತೇಳಿ ತೆಲಂಗಾಣದವರು, ಇವರೆಲ್ಲ ವಕೀಲರ ಜೊತೆಗೆ ನಾವು ಡಿಸ್ಕಷನ್ ಮಾಡಿ ಅವ್ರಿಗೆ ನೋಟಿಸ್ ಕಳಿಸಿ ಈ ನಿನ್ನೆ ತಾನೇ ನಾವು ಒಂದು PIL ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದೇವೆ ಮತ್ತು ಅದಕ್ಕೆ ನಂಬರ್ನು ಕೊಟ್ಟಿದ್ದಾರೆ. ನಮ್ಮದು ಉದ್ದೇಶ ಅಷ್ಟೇ, ನಾವು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಲಯಕ್ಕೆ ನಾವು ನಮ್ಮ ವಕೀಲರ ಮುಖಾಂತರ ಮನವಿ ಮಾಡಿಕೊಳ್ಳೋದೇನಂದ್ರೆ ಕಾರಣ ಕೊಡಿ ನಮಗೆ, ಇಲ್ಲ ಡೈರೆಕ್ಷನ್ ಕೊಡಿ ಅವರಿಗೆ ಅನ್ನುವಂಥದ್ದು ನಾವು PIL ಹಾಕಿದ್ದೇವೆ. ಪಾರ್ಟಿ ನಾವು ಕೇಂದ್ರದ ಮಂತ್ರಿ ಅವರನ್ನು ಮಾಡಿದ್ದೇವೆ. ಈಗ ನಮಗೆ ಭೂಪೇಂದ್ರ ಯಾದವ್ ಅವರನ್ನೇ ನಾವು ಪಾರ್ಟಿ ಮಾಡಿದ್ದೇವೆ, ಆ ಇಲಾಖೆಯನ್ನ ಪಾರ್ಟಿ ಮಾಡಿದ್ದೇವೆ. ಮತ್ತು ನಾನು ಈ ಸರ್ಕಾರಕ್ಕೆ ಮತ್ತು ಕೋರ್ಟ್ಗಿನೂ ಕೂಡ ನಾನು ಮನವರಿಕೆ ಮಾಡ್ತಾ ಇದ್ದೇನೆ. ಇದು ರೈತರ ಹೋರಾಟ. ಇಲ್ಲಿ ಸರ್ಕಾರ ಮಾಡುವಂತ ಕೆಲಸ ರೈತರು ನಾವು ಮಾಡ್ತಾ ಇದ್ದೇವೆ. ಬಟ್ ಇಲ್ಲಿ ಸರ್ಕಾರ ನಮ್ಗೇನು ಸಪೋರ್ಟ್ ಇಲ್ಲ. ನಾವು ವೈಯಕ್ತಿಕವಾಗಿ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿಯಿಂದ ಫೈಟ್ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟ, ನಾವು 12 ವರ್ಷಗಟ್ಟಲೆ ಹೋರಾಟ ಮಾಡ್ತಾ ಇದ್ದೇವೆ. ಇದರಲ್ಲಿ 13 ಜನ ನಾವು ಕಳ್ಕೊಂಡಿದ್ದೇವೆ, 100 ಜನರಿಗೆ ಲಾಠಿ ಹೊಡೆತ ಆಗಿದೆ, ಅನೇಕ ರೀತಿಯಲ್ಲಿ ಕುಡಿ ನೀರಿಗೆ ನಾವು ಹೋರಾಟ ಮಾಡಿದ್ದೇವೆ. ಬಟ್ ಇದನ್ನು ನಮ್ಮ ರಾಜ್ಯದಲ್ಲಿ MP ಗಳು ಮಾನವೀಯತೆ ದೃಷ್ಟಿಯಿಂದ ಅಗೇನೆಸ್ಟ್ ಆಗಿ ಇದನ್ನು ನೀರು ಬಳಕೆ ಮಾಡಿಕೊಳ್ಳೋದು ಕುಡಿ ನೀರು ಯಾರಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದವರು. ಅಲ್ಲೇ ಪ್ರಹ್ಲಾದ್ ಜೋಶಿ ಅವರು ಇದನ್ನ ವೈಯಕ್ತಿಕ ಇಂಟ್ರೆಸ್ಟ್ ಅಂತಲ್ಲ, ಆ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡಬೇಕು. ಬಟ್ ಯಾಕೋ ಇದರ ಮೇಲೆ ರಾಜಕೀಯ ಮಾಡೋದ್ರಿಂದ ನಮಗೆ ಒಂಥರ ಹೇಸಿಗೆ ಬಂದಂಗಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಇನ್ನು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಮುಂದೆ ಇದು ಆದ ನಂತರ ಕೂಡ ಇದಕ್ಕೆ ಅವರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ರಾಷ್ಟ್ರಪತಿ ಭವನ ಮುಂದೆ ಪರೇಡ್ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಮಾಡ್ತಾ ಇದ್ದೇವೆ ನಾವು. ಈಗ ತಾವೇ ಹೇಳಿದಂಗೆ ಅಲ್ಲಿನ ಪ್ರತಿನಿಧಿಯಾಗಿರುವಂತಹ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು 3ನೇ ಬಾರಿ ಕೇಂದ್ರದಲ್ಲಿ ಅಂದ್ರೆ ಇತ್ತೀಚೆಗೆ ಆಕ್ಟಿವ್ ಆಗಿರುವಂಥ 2ನೇ ಬಾರಿ ಸಚಿವರಾಗಿದ್ದಾರೆ. ಒಟ್ಟು ಅವರು 4 ಬಾರಿ ಸಂಸದರಾಗಿದ್ದಾರೆ. ಯಾಕೆ ಈ ವಿಚಾರದಲ್ಲಿ ಅವರು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ ಅಂತ? ಯಾಕೋ ನನಗನ್ಸಿದ ಮಟ್ಟಿಗೆ ಇದನ್ನ ಅವರು ಒಂದು ರಾಜಕೀಯ ಜಿದ್ದವಾಗಿ ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗ ಈ ದುರಂಕಾರ, ದ್ವೇಷ, ಆಮೇಲೆ ದುರ್ಬುದ್ಧಿಯನ್ನು ಬಿಟ್ಟು ನಾಡಿಗೆ ಒಳ್ಳೇದಾಗಲಿಕ್ಕೆ
ಹಮೇಶ ಪ್ರಧಾನಮಂತ್ರಿಯವರ ನೆರಳಿನ ಜೊತೆಗೆ ಓಡಾಡ್ತಿರ್ತಾರೆ ಇವರು. ಇದನ್ನು ಮಾಡಬೇಕಿದೆ, ಸಣ್ಣ ಕೆಲಸ ಇದು, ಏನು ಒಂದು 5 ನಿಮಿಷದ ಕೆಲಸ ಇದು. ಇಲ್ಲಿ ಗೋವಾದವರು ಕೂಡ ಇದ್ರ ಬಗ್ಗೆ ಯಾವುದೋ ಅಪೇಕ್ಷಣೆ ಎತ್ತಿಲ್ಲ, ಮಾಡಬೇಕು, ಆದ್ರೆ ವೈಯಕ್ತಿಕ ಇಂಟ್ರೆಸ್ಟ್ ತೋಡ್ತಾ ಇಲ್ಲ. ಏನು ನೋಡೋಣ ಕಾದು, ನಾವು ಅವ್ರಿಗೆ ವೈಯಕ್ತಿಕವಾಗಿ ನಮ್ದು ಏನು ಅಭ್ಯಂತರ ಇಲ್ಲ, ಯಾಕಂದ್ರೆ ನಮ್ಗೆ ಸಂಬಂಧನೂ ಇಲ್ಲ. ಬಟ್ ನಮ್ಮ ಭಾಗದ ಜನಪ್ರತಿನಿಧಿ ಅಂದಾಗ ನಾವು ಅವ್ರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕತ್ತೀವಿ, ಇದನ್ನಾರ ನೋಡ್ಕೊಂಡು ಅವ್ರು ಮೂವ್ಮೆಂಟ್ ಮಾಡಿ ಪಾಸ್ ಮಾಡಿ ಕೊಡ್ಬೇಕು ಅನ್ನುವಂತ ರಿಕ್ವೆಸ್ಟ್ ನಂದು. ಕ್ಷೇತ್ರ ಜನರ ಹಿತಾಸಕ್ತಿ ಅವರಿಗೆ ಇಲ್ವಾ ಅಂತ. ಪ್ರಮುಖವಾಗಿ ಇರುವಂತದ್ದು ಅದು ಒಂದು ಟೈಗರ್ ಇದ್ರಲ್ಲಿ ಬರುತ್ತೆ ಫಾರೆಸ್ಟ್ ಅನ್ನುವಂಥದ್ದು ಅಂತ ಆಕ್ಷೇಪಗಳಿದೆ. ಮತ್ತೆ ಅಲ್ಲಿನ ಅರಣ್ಯ ಪ್ರದೇಶ ಜಾಸ್ತಿ ಹೋಗುತ್ತೆ ಅನ್ನುವಂಥದ್ದಿದೆ. ಒಂದು ರಿಕ್ವೆಸ್ಟ್ ಏನ 2014ರಲ್ಲಿ ಪಾಂಚಾಳ ಅವರು ಇಜಿಟಿಗೆ ಬಂದಾಗ ಗೋವಾದವರಾಗಲಿ ಕರ್ನಾಟಕದ ಅರಣ್ಯ ಪ್ರದೇಶದ ಇಲಾಖೆಯವರಾಗಲಿ ಎಲ್ಲಿ ಕೂಡ ಟೈಗರ್ ಕಾರಿಡಾರ್ ಅನ್ನುವಂಥದ್ದು ಮೆನ್ಷನ್ ಮಾಡಿಲ್ಲ ಟ್ರಿಬ್ಯುನಲ್ ಒಳಗ. ಇದು ಉದ್ಭವ ಮಾಡಿದ್ದಿದ್ದು, ಇದರಿಂದ ಯಾರದಾರ ಅನ್ನೋದು ನಮಗೆ ಗುರ್ತದ. ಇದನ್ನ ರಾಜಕೀಯವಾಗಿ ಟೈಗರ್ ಕಾರಿಡಾರ್ ಅಂತ ಅನ್ನುವಂಥದ್ದು ಸುಳ್ಳು ಸೃಷ್ಟಿ ಮಾಡಿ ಕಳಿಸಿದ್ದು ಬಹಳ ಅಪರಾಧ. ಮತ್ತು ಎಲ್ಲಿ ಟೈಗರ್ ಕಾರಿಡಾರ್ ಬರ್ತದ ಅನ್ನುವಂಥದ್ದು ಪ್ಲೇಸ್ ತೋರಿಸಿದ್ರಲ್ಲ, ಅದ ಪ್ಲೇಸ್ನೊಳಗೆ 10 ವರ್ಷದಿಂದ ರೆಸಾರ್ಟ್ ಕಟ್ಕೊಳಕ್ ಕೊಟ್ಟಾರ. ಅವಾಗ ಟೈಗರ್ ಕಾರಿಡಾರ್ ಬರಲಿಲ್ಲ ಅಲ್ವೇ? ಇದೆಲ್ಲ ಈ ಯೋಜನೆಯನ್ನ ವಿಳಂಬ ಮಾಡಲಿಕ್ಕೆ ಯಾವುದೋ ಒಬ್ಬ ಭ್ರಷ್ಟ ಅಧಿಕಾರಿ ಇದನ್ನ ಸೃಷ್ಟಿ ಮಾಡಿದಂತಹದ್ದು ನಮ್ಗೆ ಸಂಪೂರ್ಣವಾಗಿ ಕಂಡು ಬಂದಿದೆ. ಆದ್ರೆ ನಾನು ಕೂಡ ವನ್ಯಜೀವಿಗಳ ಪ್ರಾಧಿಕಾರ ರಿಕ್ವೆಸ್ಟಿಂಗ್ ಮಾಡಿ ಲೆಟರ್ ಬರ್ತಿದ್ದೇವೆ, ಮತ್ತು ಅವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ, ಕೊಡಬಹುದು ಅನ್ನುವಂಥ ಪಾಸಿಟಿವ್ ರಿಪೋರ್ಟ್ ಹಾಕಿದ್ದಾರೆ. ಅದನ್ನ ನೋಡ್ಯಾರ ಮಾಡಬೇಕಲ್ಲ ಅನ್ನುವಂಥದ್ದು ನಮ್ಮ ನೋವು. ಅದನ್ನು ಕೂಡ ನಾನು ಸುಪ್ರೀಂ ಕೋರ್ಟಿಗೆ PIL ನಲ್ಲಿ ಸಲ್ಲಿಸಿದ್ದೇನೆ, ಅವರು ರಿಪೋರ್ಟ್ ಹಾಕಿದಂತ ಅದನ್ನು ಕೂಡ. ಜನರಿಗೆ ಬಳಕೆ ಆಗುವಂತ ಯೋಜನೆ ಬೇಡ, ಆದ್ರೆ ರೆವಿನ್ಯೂ ಬರುವಂತ ಯೋಜನೆಗಳು ಆ ರೀತಿಯಾದ ರೆಸಾರ್ಟ್ಗೆಲ್ಲ ಅನುಮತಿಯನ್ನು ಕೊಡಿಸ್ತಾರೆ. ಸರ್, ನಾನು ಒಂದು ತಮ್ಮ ಗಮನಕ್ಕೆ ತರ್ತೀನಿ, 24x7 ಅಂತ ಹೇಳಿ ಒಂದು ಕಡೆಗೆ ಹುಬ್ಳಿ ಧಾರವಾಡಕ್ಕೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಇವರು. ಬಟ್ ಯಾವ ಆಧಾರದ ಮೇಲೆ ಇವರು ಈ ಯೋಜನೆಯನ್ನು ತಂದ್ರೆ ನೀರು ಕೊಡ್ತೀನಿ ಅನ್ಲಿಕ್ಕೆ? ಇವತ್ತ ನಾವು ಬೇರೆ ಬೇರೆ ತೆರಿಗೆ ಇರ್ಬೋದು, ಬೇರೆ ಬೇರೆ ಇನ್ನೊಂದು ಡಿಮ್ಯಾಂಡ್ಸ್ಗಳನ್ನು ನಾವು ಆದಾಯ ಮೂಲಗಳನ್ನ ಮಾಡ್ಬೋದು. ಬಟ್ ನಾವು ಬದುಕಿದ್ರಲ್ಲ, ನಾವು ಆದಾಯನ ಸೃಷ್ಟಿ ಮಾಡಕ್ಕಾಕತಿ, ದೇಶದ ಸಂಪನ್ಮೂಲಗಳನ್ನು ಹೆಚ್ಚು ಮಾಡಕ್ಕಾಕತಿ. ಬಟ್ ಇವತ್ತು ನಮಗೆ ಕುಡಿ ನೀರಲ್ಲ ಸರ್, ಇದು ಬ್ಯಾಸಿಗೆ ಬರ್ತಾ ಇದೆ, ಹುಬ್ಳಿ ಧಾರವಾಡಕ್ಕೆ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೀರು ಹೋಗ್ತಾ ಇದೆ. ಇದೇ ರೀತಿ ಆದ್ರೆ ಮುಂದಿನ ಪರಿಸ್ಥಿತಿ ಹಂಗ, ನೀರಿಂದು ಜೀವ ಜಲ ನೀರು, ಇದ್ರ ಬಗ್ಗೆ ರಾಜಕಾರಣ ಮಾಡಬಾರ್ದ್ರಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಂಸದರನ್ನ ತಾವು ಭೇಟಿಯಾಗಿದ್ದೀರಾ ಪ್ರಹ್ಲಾದ್ ಜೋಶಿ ಅವರು? ಸರ್, ನಾನು ಕಳೆದ ತಿಂಗಳದಿಂದ ಭೇಟಿಯಾಗಿ ಒಂದು ಅಧಿವೇಶನ ನಡೆದ ಮೆಮೊರಾಂಡಿಂಗ್ ಕೊಟ್ಟಿದ್ದೆ. 1 ತಿಂಗಳದೊಳಗ ನೀವು ಪರ್ಮಿಷನ್ ಕೊಡಿಸ್ತಾ ಹೋದ್ರೆ ನಿಮ್ಮ ಮನೆ ಮುಂದೆ ನಿರಂತರ ಧರಣಿ ಕೂಡ್ತೀವಿ ಅನ್ನುವಂಥದ್ದು. ಅದಾದ ನಂತರನೂ ಕೂಡ ನಾವು ರಾಜ್ಯ ಸಮಿತಿ ಡಿಸ್ಕಷನ್ ಮಾಡಿಕೊಂಡು ಒಂದು PIL ಹಾಕಿ ಮುಂದಲ ಹೋರಾಟ ತೀರ್ಮಾನ ತಗೊಳ್ಳೋಣ ಅನ್ನುವಂಥದ್ದು ಅದ. ನಮ್ಮಲ್ಲಿ 2 ಇದೆ. ಒಂದು, ರಾಷ್ಟ್ರಪತಿ ಇದಾಗ್ಲಿಲ್ಲ ಅಂದ್ರೆ ಪರೇಡ್ ಮಾಡ್ಲಿಕ್ಕೆ ನಾವು ಬರ್ತೀವಿ ಈ ವ್ಯವಸ್ಥೆ ಬಗ್ಗೆ. ಹಿಂದೂ ಕೂಡ ನಾನು ದಯಾಮರಣ ಕೇಳ್ಕೊಂಡಿದ್ವಿ. 2017-18 ಸಾಲಿನಲ್ಲಿ 230 ಮಂದಿ ದಯಾಮರಣ ಕೇಳ್ಕೊಂಡಿದ್ವಿ ನಾವು. ಆ ದಯಾಮರಣದ ಬಗ್ಗೆ ನಮ್ಗೆ ಉತ್ತರ ಕೊಟ್ಟಿದ್ದಿಲ್ಲ ರಾಷ್ಟ್ರಪತಿ ಭವನ್ಲಿಂತ್ರ. ಅವಾಗ ನಾವು PIL ಹಾಕಿದ್ವಿ. ಆದ್ರೆ ಇವತ್ತು ಕಾನೂನು ಹೋರಾಟನ ಮಾಡ್ಲಿಕ್ಕತ್ತೀವಿ. ಮತ್ತು ಇವತ್ತು ಸಂಸದರು ಯಾರು ಕೆಲಸ ಮಾಡೋದಲ್ಲ ಅವ್ರಿಗೂ ಕೂಡ ಮನವರಿಕೆ ಆಗುವಂತದ್ದನ್ನು ಹೋರಾಟ ನಾವು ಮಾಡ್ತೀವಿ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ತಾವು ಏನು ಅರ್ಜಿದಾರನಾಗಿ ಮಾಡಿದಿರಿ, ಕೇವಲ ಭೂಪೇಂದ್ರ ಯಾದವ್ ಹೊರತುಪಡಿಸಿ ಅಧಿಕಾರಿಗಳು ಯಾರು ಇದ್ದಾರೆ ಇದರಲ್ಲಿ? ಇಲ್ಲಿ ಭೂಪೇಂದ್ರ ಯಾದವ್ ಅವರು ಸಂಬಂಧಪಟ್ಟಂಗ ಅವರ ಸೆಕ್ರೆಟರಿಗಳು ಇರ್ಬೋದು, ಮತ್ತು ಆ ವನ್ಯಜೀವಿಗಳ ಪರವಾನಗಿ ಕೊಡುವಂತ ತಜ್ಞರು ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಡಿಸ್ಕಷನ್ ಮಾಡಿ ಅದಕ್ಕೆ ಒಂದು ಕೋರ್ಟಿಗೆ ಅವರು ಏನು ಗಮನಕ್ಕೆ ಕೊಡ್ತಾರ ಕೊಡ್ಲಿ. ನಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನ ಮಾನ್ಯ ನ್ಯಾಯಾಧೀಶರ ಮುಂದೆ ಬರುತ್ತಾ ಅವ್ರು ಯಾವ ನಿಟ್ಟಿನಲ್ಲಿ ಇದನ್ನ ಕ್ರಮ ಕೈಗೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ ನಮ್ಗೆಲ್ಲ ಹೋಪ್ಸ್ಗಳು ಅದಾವು. ನಾವು ಸುಮ್ಮನೆ ಏನೋ ಒಂದು ಆಸ್ತಿ ವಿವಾದ ಆಗಲಿ ಇನ್ನೊಂದಾಗಲಿ ಮಾಡ್ತಿಲ್ಲ. ಇದು ಸುಮಾರು ವರ್ಷಲಿಂದ ಹೋರಾಟ ಮಾಡಿವಿ, ಮತ್ತು ಆಲ್ ಪಾರ್ಟಿ ಮೀಟಿಂಗ್ ಬಂದಿವಿ. ಸುಮಾರು ಖರ್ಚಾಗಿದೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಖರ್ಚಾಗಿದೆ. ಆದ್ರೆ ನನಗೊಂದು ನೋವು, ಈ ಹೋರಾಟ ಮಾಡಿದ್ದು ನೋಡಿದ್ರೆ ಇವತ್ತು ನಾವು ಒಂದು 5 ವರ್ಷ ಆದರೂ ಅಷ್ಟು ಏನು 3.9 TMC ಎಷ್ಟು ರೊಕ್ಕ ಕೊಟ್ಟು ನಾವು ಖರೀದಿ ಮಾಡಬೇಕಾಗಿತ್ತು ಅಷ್ಟು ರೊಕ್ಕನ ಖರ್ಚು ಮಾಡ್ಯಾರ ಇವರು. ಇದು ಬಹಳ ಅತ್ಯಂತ ನೋವಿನ ಸಂಗತಿ ಆಗಿದೆ ನಮಗೆ. ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.